ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಅನ್ನಭಾಗ್ಯದ ಅಕ್ಕಿಯನ್ನ ಪಡೆಯೋದಕ್ಕೆ ಜನ ಬೇಸತ್ತು ಹೋಗಿದ್ದಾರೆ. ಸರತಿ ಸಾಲಲ್ಲಿ ದಿನವಿಡೀ ಕಾದ್ರೂ ಕೂಡ ಇವರಿಗೆ ಅಕ್ಕಿ ಸಿಗ್ತಾ ಇಲ್ಲ. ಹಿಂಗಾಗಿ ಜನ ಸರ್ಕಾರದ ವಿರುದ್ಧ ಈಗ ಹಿಡಿಶಾಪವನ್ನು ಹಾಕ್ತಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಜನರು ಹೈರಾಣ. ಗೃಹಲಕ್ಷ್ಮಿ ಆಯ್ತು, ಈಗ ಅನ್ನಭಾಗ್ಯಕ್ಕೂ ಗ್ರಹಣ. ಗ್ಯಾರಂಟಿ ಮೂಲಕ ಅಧಿಕಾರದ ಗದ್ದುಗೆ ಏರಿದ್ದ ಕಾಂಗ್ರೆಸ್ಗೆ ಕೊಟ್ಟ ಮಾತು ಮರೆತಂತೆ ಕಾಣುತ್ತಿದೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಂದ ಜನ ಹೈರಾಣಾಗಿದ್ದಾರೆ. ಸರ್ಕಾರ ಹೇಳೋದೊಂದು, ವಾಸ್ತವಾಂಶವೇ ಮತ್ತೊಂದು ಎಂಬಂತಾಗಿದೆ. ಇದನ್ನ ನಾವು ಹೇಳ್ತಾ ಇಲ್ಲ. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ದೃಶ್ಯ 1, ನ್ಯಾಯಬೆಲೆ ಅಂಗಡಿ ಮುಂದೆ ಜನರ ಸಾಲು. ದೃಶ್ಯ 2, ಭೀಕರ ಚಳಿಯಲ್ಲಿ ಜನರ ರಾತ್ರಿ ಪಾಳಿ. ದೃಶ್ಯ 3, ಸರ್ವರ್ ಸಮಸ್ಯೆಯಿಂದ ಜನ ಹೈರಾಣ. ದೃಶ್ಯ 4, ಸರ್ಕಾರದ ವಿರುದ್ಧ ಜನಾಕ್ರೋಶ. ನೋಡಿದ್ರಲ್ಲ, ಈ ದೃಶ್ಯಗಳನ್ನ ನೋಡಿದ್ರೆ ಎಂತವರಿಗೂ ಹೊಟ್ಟೆ ಚುರು ಅನ್ನಿಸುತ್ತೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಆಯ್ತು, ಈಗ ಅನ್ನಭಾಗ್ಯ ಯೋಜನೆಗೂ ಗ್ರಹಣ ಹಿಡಿದಿದೆ. ಕರ್ನಾಟಕದ ಜನತೆಗೆ ಅನ್ನಭಾಗ್ಯ ಅಕ್ಕಿ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇದ್ರೂ ಸರ್ವರ್ ಅನ್ನೋ ಭೂತ ಜನರನ್ನ ಬೆನ್ನು ಬಿದ್ದು ಕಾಡ್ತಿದೆ. ಅನ್ನಭಾಗ್ಯದ ಅಕ್ಕಿಗಾಗಿ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಸದ್ಯ ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಬೇಗೂರಿನ ರೇಷನ್ ಅಂಗಡಿಯ ಮುಂಭಾಗದ ದೃಶ್ಯ. ಇಲ್ಲಿಯ ಜನರು ಬೆಳಗಿನ ಜಾವ 3 ಗಂಟೆಯಿಂದಲೂ ಕೂಡ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಇಲ್ಲಿರುವಂತಹ ಸರ್ವರ್ ಸಮಸ್ಯೆ ಇವರಿಗೆ ಇದೀಗ ಅನ್ನಭಾಗ್ಯದ ಅಕ್ಕಿಯ ಸಂತಸವನ್ನು ಸಮಸ್ಯೆಯಾಗಿ ಪರಿವರ್ತನೆ ಮಾಡಿದೆ. ಜನರು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಂತಿದ್ದಾರೆ. ಇಲ್ಲಿಯ ಸುತ್ತಮುತ್ತಲ ಜನರು ಕೂಡ ಈ ರೇಷನ್ ಅಂಗಡಿ ವ್ಯಾಪ್ತಿ ಆದರೆ ಬೇರೆ ಊರಿನ ಜನರು ಕೂಡ ಇಲ್ಲಿ ಬಂದು ರೇಷನ್ ತಗೋತಾರೆ. ಇದರಿಂದ ಸಮಸ್ಯೆ ಆಗಿದೆ ಅನ್ನೋ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅನ್ನಭಾಗ್ಯ ಅಕ್ಕಿಗಾಗಿ ಪಡಿತರ ಅಂಗಡಿ ಮುಂದೆ ಜನರ ಸಾಲುಗಟ್ಟಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನ ಅಕ್ಕಿಗಾಗಿ ಮುಂಜಾನೆ 3 ಗಂಟೆಗೆ ಸಾಲು ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ. ಒಂದೂರು ಜನಕ್ಕೆ ಇವರು ಎಷ್ಟು ಜನ ಅಂತ ಕೊಡ್ತಾರೆ? ರೇಷನ್ ಕಮ್ಮಿ ಬರ್ತಾ ಇದೆ. ಇವರಿಗೆ ರೇಷನ್ ಕಮ್ಮಿ ಬರ್ತಾ ಇದೆ. ಕಾರ್ಡ್ ಜಾಸ್ತಿ ಇದೆ. ರೇಷನ್ ಜಾಸ್ತಿ ಬಂದ್ರೆ ತಾನೆ ಅವ್ರು ಕೊಡೋದು. ಅವ್ರು ಎಷ್ಟು ಜನಕ್ಕೆ ಅಂತ ಕೊಡ್ತಾರೆ? ಒಂದು ಬರೋರು ಇಲ್ಲಿ 4,000 ಜನ ಬರ್ತಾರೆ. ಕೊಡೋದು ನೀವು 500 ಜನಕ್ಕೆ ರೇಷನ್ ಎಲ್ಲಿ? 4,000 ಜನಕ್ಕೆ ರೇಷನ್ ಎಲ್ಲಿ ಬರುತ್ತೆ? ಎಲ್ಲಿ ಸಿಗುತ್ತೆ? ಬೊಮ್ಮನಹಳ್ಳಿ ಜಕ್ಕೂರು ರೇಷನ್ ಅಂಗಡಿಯಲ್ಲಿ ಸರ್ವರ್ ಸಮಸ್ಯೆ ಎದುರಾಗಿದ್ದು ಅಕ್ಕಿಗಾಗಿ ಜನ ಮುಗಿಬೀಳಬೇಕಾದ ಸ್ಥಿತಿ ಎದುರಾಗಿದೆ. ಟೋಕನ್ ಸಿಕ್ಕವರಿಗೆ ಮಾತ್ರ ಪಡಿತರ, ಇಲ್ಲದಿದ್ರೆ ಇಲ್ಲ ಎಂಬಂತಾಗಿದೆ. ಅದರಿಂದ ಅಕ್ಕಿ ಸಿಕ್ಕರೆ ಸಾಕು ಅಂತ ರಾತ್ರೋರಾತ್ರಿ ಜನ ಸಾಲಿನಲ್ಲಿ ನಿಲ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಹೇಳೋದೇ ಬೇರೆ. ಸರ್, ನಾವು ಜನಗಳಿಗೆ ಬೆಳಗ್ಗೆ 7 ಗಂಟೆಗೆ ಇಶ್ಯೂ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ವೆಬ್ಸೈಟ್ ಓಪನ್ ಆಗೋದು ಅಷ್ಟೊತ್ತಿಗೆ ಜನ ಅವ್ರು ಬಂದು ನೈಟ್ 3 ಗಂಟೆ 4 ಗಂಟೆಗೆಲ್ಲ ನಿಂತ್ಕೊಬಿಡ್ತಾರೆ. ನಾವು ಸಾಕಷ್ಟು ಸಲ ಹೇಳಿದೀವಿ, ಅಷ್ಟೊತ್ತಿಗೆ ಬರಬೇಡಿ ಅಂತಾನೆ ಹೇಳ್ತೀವಿ. ನಾವು ಯಾರಿಗೂ ಬಂದು ನಿಂತ್ಕೊಳ್ಳಿ ಅಂತ ಹೇಳಲ್ಲ. ಎಲ್ರಿಗೂ ರೇಷನ್ ಸಿಗುತ್ತೆ, ಬಟ್ ಜನಕ್ಕೆ ಅಷ್ಟೊಂದು ತಗೊಳ್ಳೋ ಪೇಷನ್ಸ್ ಇಲ್ಲ. ಈಗ ಇಲ್ಲಿ ಯಾರನ್ನಾರು ಕೇಳಿ, ಯಾರಿಗ ರೇಷನ್ ಸಿಕ್ಕಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ವಿಚಾರಿಸಿ. ಏನೇ ಆಗ್ಲಿ, ಸರ್ಕಾರದ ಗ್ಯಾರಂಟಿಗಳಿಂದ ಬಸ್ಗಳು ರಶ್. ಗೃಹಲಕ್ಷ್ಮಿ ಹಣ ಇನ್ನೂ ಸಿಕ್ಕಿಲ್ಲ. ಅನ್ನಭಾಗ್ಯದಲ್ಲಿ ಅಕ್ಕಿ ಇದ್ರೂ ಸಿಗ್ತಿಲ್ಲ. ಹೀಗೆ ಜನರಿಗೆ ತೊಂದರೆ ಆಗ್ತಾ ಇದ್ದು ಸರ್ಕಾರ ಶೀಘ್ರದಲ್ಲೇ ಪರಿಹಾರ ನೀಡಬೇಕಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಅವರು ಕೂಡ ಶಾಶ್ವತ ಪರಿಹಾರ ಕೊಡಬೇಕಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಬಡವರ್ಗದ ಜನರ ಬಡವರ ಕೂಗು ಏನಿದೆ ಮೇಲಿನ ಹಂತದಲ್ಲಿರುವಂತಹ ಅಧಿಕಾರಿಗಳಿಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ ಅಂತ ನನಗೆ ಕಾಣಿಸುತ್ತೆ. ಯಾಕಂದ್ರೆ ಇವರಿಗೆ ಈ ಒಂದು ಅಕ್ಕಿ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನೇ ಅವರು 1 ತಿಂಗಳು ಈ ಒಂದು ಅಕ್ಕಿಯಿಂದನೇ ಅವರು ಕೂಡ ಲೈಫ್ ಅನ್ನು ಲೀಡ್ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಬಡವರ್ಗದ ಕೂಗೇನಿದೆ ಮೇಲೆ ಇರುವಂತಹ ಅಧಿಕಾರಿಗಳಿಗೆ ಅದ್ಯಾವಾಗ ಅರ್ಥ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಅನ್ನಭಾಗ್ಯದ ಅಕ್ಕಿಯನ್ನ ಪಡೆಯೋದಕ್ಕೆ ಜನ ಬೇಸತ್ತು ಹೋಗಿದ್ದಾರೆ. ಸರತಿ ಸಾಲಲ್ಲಿ ದಿನವಿಡೀ ಕಾದ್ರೂ ಕೂಡ ಇವರಿಗೆ ಅಕ್ಕಿ ಸಿಗ್ತಾ ಇಲ್ಲ. ಹಿಂಗಾಗಿ ಜನ ಸರ್ಕಾರದ ವಿರುದ್ಧ ಈಗ ಹಿಡಿಶಾಪವನ್ನು ಹಾಕ್ತಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ.
ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಜನರು ಹೈರಾಣ. ಗೃಹಲಕ್ಷ್ಮಿ ಆಯ್ತು, ಈಗ ಅನ್ನಭಾಗ್ಯಕ್ಕೂ ಗ್ರಹಣ. ಗ್ಯಾರಂಟಿ ಮೂಲಕ ಅಧಿಕಾರದ ಗದ್ದುಗೆ ಏರಿದ್ದ ಕಾಂಗ್ರೆಸ್ಗೆ ಕೊಟ್ಟ ಮಾತು ಮರೆತಂತೆ ಕಾಣುತ್ತಿದೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಂದ ಜನ ಹೈರಾಣಾಗಿದ್ದಾರೆ. ಸರ್ಕಾರ ಹೇಳೋದೊಂದು, ವಾಸ್ತವಾಂಶವೇ ಮತ್ತೊಂದು ಎಂಬಂತಾಗಿದೆ. ಇದನ್ನ ನಾವು ಹೇಳ್ತಾ ಇಲ್ಲ. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ದೃಶ್ಯ 1, ನ್ಯಾಯಬೆಲೆ ಅಂಗಡಿ ಮುಂದೆ ಜನರ ಸಾಲು. ದೃಶ್ಯ 2, ಭೀಕರ ಚಳಿಯಲ್ಲಿ ಜನರ ರಾತ್ರಿ ಪಾಳಿ. ದೃಶ್ಯ 3, ಸರ್ವರ್ ಸಮಸ್ಯೆಯಿಂದ ಜನ ಹೈರಾಣ. ದೃಶ್ಯ 4, ಸರ್ಕಾರದ ವಿರುದ್ಧ ಜನಾಕ್ರೋಶ. ನೋಡಿದ್ರಲ್ಲ, ಈ ದೃಶ್ಯಗಳನ್ನ ನೋಡಿದ್ರೆ ಎಂತವರಿಗೂ ಹೊಟ್ಟೆ ಚುರು ಅನ್ನಿಸುತ್ತೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಆಯ್ತು, ಈಗ ಅನ್ನಭಾಗ್ಯ ಯೋಜನೆಗೂ ಗ್ರಹಣ ಹಿಡಿದಿದೆ. ಕರ್ನಾಟಕದ ಜನತೆಗೆ ಅನ್ನಭಾಗ್ಯ ಅಕ್ಕಿ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇದ್ರೂ ಸರ್ವರ್ ಅನ್ನೋ ಭೂತ ಜನರನ್ನ ಬೆನ್ನು ಬಿದ್ದು ಕಾಡ್ತಿದೆ. ಅನ್ನಭಾಗ್ಯದ ಅಕ್ಕಿಗಾಗಿ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಸದ್ಯ ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಬೇಗೂರಿನ ರೇಷನ್ ಅಂಗಡಿಯ ಮುಂಭಾಗದ ದೃಶ್ಯ. ಇಲ್ಲಿಯ ಜನರು ಬೆಳಗಿನ ಜಾವ 3 ಗಂಟೆಯಿಂದಲೂ ಕೂಡ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಇಲ್ಲಿರುವಂತಹ ಸರ್ವರ್ ಸಮಸ್ಯೆ ಇವರಿಗೆ ಇದೀಗ ಅನ್ನಭಾಗ್ಯದ ಅಕ್ಕಿಯ ಸಂತಸವನ್ನು ಸಮಸ್ಯೆಯಾಗಿ ಪರಿವರ್ತನೆ ಮಾಡಿದೆ. ಜನರು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಂತಿದ್ದಾರೆ. ಇಲ್ಲಿಯ ಸುತ್ತಮುತ್ತಲ ಜನರು ಕೂಡ ಬರೀ ಈ ರೇಷನ್ ಅಂಗಡಿ ವ್ಯಾಪ್ತಿ ಆದರೆ ಬೇರೆ ಊರಿನ ಜನರು ಕೂಡ ಇಲ್ಲಿ ಬಂದು ರೇಷನ್ ತಗೋತಾರೆ. ಇದರಿಂದ ಸಮಸ್ಯೆ ಆಗಿದೆ ಅನ್ನೋ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅನ್ನಭಾಗ್ಯ ಅಕ್ಕಿಗಾಗಿ ಪಡಿತರ ಅಂಗಡಿ ಮುಂದೆ ಜನರ ಸಾಲುಗಟ್ಟಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನ ಅಕ್ಕಿಗಾಗಿ ಮುಂಜಾನೆ 3 ಗಂಟೆಗೆ ಸಾಲು ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ. ಒಂದೂರು ಜನಕ್ಕೆ ಇವರು ಎಷ್ಟು ಜನ ಅಂತ ಕೊಡ್ತಾರೆ? ರೇಷನ್ ಕಮ್ಮಿ ಬರ್ತಾ ಇದೆ. ಇವ್ರಿಗೆ ರೇಷನ್ ಕಮ್ಮಿ ಬರ್ತಾ ಇದೆ. ಕಾರ್ಡ್ ಜಾಸ್ತಿ ಇದೆ. ರೇಷನ್ ಜಾಸ್ತಿ ಬಂದ್ರೆ ತಾನೆ ಅವರು ಕೊಡೋದು. ಅವ್ರು ಎಷ್ಟು ಜನಕ್ಕೆ ಅಂತ ಕೊಡ್ತಾರೆ? ಒಂದು ಬರೋರು ಇಲ್ಲಿ 4,000 ಜನ ಬರ್ತಾರೆ. ಕೊಡೋದು ನೀವು 500 ಜನಕ್ಕೆ ರೇಷನ್ ಎಲ್ಲಿ? 4,000 ಜನಕ್ಕೆ ರೇಷನ್ ಎಲ್ಲಿ ಬರುತ್ತೆ? ಎಲ್ಲಿ ಸಿಗುತ್ತೆ? ಬೊಮ್ಮನಹಳ್ಳಿ ಜಕ್ಕೂರು ರೇಷನ್ ಅಂಗಡಿಯಲ್ಲಿ ಸರ್ವರ್ ಸಮಸ್ಯೆ ಎದುರಾಗಿದ್ದು ಅಕ್ಕಿಗಾಗಿ ಜನ ಮುಗಿಬೀಳಬೇಕಾದ ಸ್ಥಿತಿ ಎದುರಾಗಿದೆ. ಟೋಕನ್ ಸಿಕ್ಕವರಿಗೆ ಮಾತ್ರ ಪಡಿತರ, ಇಲ್ಲದಿದ್ರೆ ಇಲ್ಲ ಎಂಬಂತಾಗಿದೆ. ಅದರಿಂದ ಅಕ್ಕಿ ಸಿಕ್ಕರೆ ಸಾಕು ಅಂತ ರಾತ್ರೋರಾತ್ರಿ ಜನ ಸಾಲಿನಲ್ಲಿ ನಿಲ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಹೇಳೋದೇ ಬೇರೆ. ಸರ್, ನಾವು ಜನಗಳಿಗೆ ಬೆಳಗ್ಗೆ 7 ಗಂಟೆಗೆ ಇಶ್ಯೂ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ವೆಬ್ಸೈಟ್ ಓಪನ್ ಆಗೋದು ಅಷ್ಟೊತ್ತಿಗೆ ಜನ ಅವ್ರು ಬಂದು ನೈಟ್ 3 ಗಂಟೆ 4 ಗಂಟೆಗೆಲ್ಲ ನಿಂತ್ಕೊಬಿಡ್ತಾರೆ. ನಾವು ಸಾಕಷ್ಟು ಸಲ ಹೇಳಿದೀವಿ, ಅಷ್ಟೊತ್ತಿಗೆ ಬರಬೇಡಿ ಅಂತಾನೆ ಹೇಳ್ತೀವಿ. ನಾವು ಯಾರಿಗೂ ಬಂದು ನಿಂತ್ಕೊಳ್ಳಿ ಅಂತ ಹೇಳಲ್ಲ. ಎಲ್ರಿಗೂ ರೇಷನ್ ಸಿಗುತ್ತೆ, ಬಟ್ ಜನಕ್ಕೆ ಅಷ್ಟೊಂದು ತಗೊಳ್ಳೋ ಪೇಷನ್ಸ್ ಇಲ್ಲ. ಈಗ ಇಲ್ಲಿ ಯಾರನ್ನಾರು ಕೇಳಿ, ಯಾರಿಗ ರೇಷನ್ ಸಿಕ್ಕಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ವಿಚಾರಿಸಿ. ಏನೇ ಆಗ್ಲಿ, ಸರ್ಕಾರದ ಗ್ಯಾರಂಟಿಗಳಿಂದ ಬಸ್ಗಳು ರಶ್, ಗೃಹಲಕ್ಷ್ಮಿ ಹಣ ಇನ್ನೂ ಸಿಕ್ಕಿಲ್ಲ, ಅನ್ನಭಾಗ್ಯದಲ್ಲಿ ಅಕ್ಕಿ ಇದ್ರೂ ಸಿಕ್ತಿಲ್ಲ. ಹೀಗೆ ಜನರಿಗೆ ತೊಂದರೆ ಆಗ್ತಾ ಇದ್ದು ಸರ್ಕಾರ ಶೀಘ್ರದಲ್ಲೇ ಪರಿಹಾರ ನೀಡಬೇಕಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಅವರು ಕೂಡ ಶಾಶ್ವತ ಪರಿಹಾರ ಕೊಡಬೇಕಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಬಡವರ್ಗದ ಜನರ ಬಡವರ ಕೂಗು ಏನಿದೆ ಮೇಲಿನ ಹಂತದಲ್ಲಿರುವಂತಹ ಅಧಿಕಾರಿಗಳಿಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ ಅಂತ ನನಗೆ ಕಾಣಿಸುತ್ತೆ. ಯಾಕಂದ್ರೆ ಇವರಿಗೆ ಈ ಒಂದು ಅಕ್ಕಿ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನೇ ಅವರು 1 ತಿಂಗಳು ಈ ಒಂದು ಅಕ್ಕಿಯಿಂದನೇ ಅವರು ಕೂಡ ಲೈಫ್ ಅನ್ನು ಲೀಡ್ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಬಡವರ್ಗದ ಕೂಗೇನಿದೆ ಮೇಲೆ ಇರುವಂತಹ ಅಧಿಕಾರಿಗಳಿಗೆ ಅದ್ಯಾವಾಗ ಅರ್ಥ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಅನ್ನಭಾಗ್ಯದ ಅಕ್ಕಿಯನ್ನ ಪಡೆಯೋದಕ್ಕೆ ಜನ ಬೇಸತ್ತು ಹೋಗಿದ್ದಾರೆ. ತರ್ತಿ ಸಾಲಲ್ಲಿ ದಿನವಿಡೀ ಕಾದ್ರೂ ಕೂಡ ಇವರಿಗೆ ಅಕ್ಕಿ ಸಿಗ್ತಾ ಇಲ್ಲ. ಹಿಂಗಾಗಿ ಜನ ಸರ್ಕಾರದ ವಿರುದ್ಧ ಈಗ ಹಿಡಿಶಾಪವನ್ನು ಹಾಕ್ತಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಜನರು ಹೈರಾಣ. ಗೃಹಲಕ್ಷ್ಮಿ ಆಯ್ತು, ಈಗ ಅನ್ನಭಾಗ್ಯಕ್ಕೂ ಗ್ರಹಣ. ಗ್ಯಾರಂಟಿ ಮೂಲಕ ಅಧಿಕಾರದ ಗದ್ದುಗೆ ಏರಿದ್ದ ಕಾಂಗ್ರೆಸ್ಗೆ ಕೊಟ್ಟ ಮಾತು ಮರೆತಂತೆ ಕಾಣುತ್ತಿದೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಂದ ಜನ ಹೈರಾಣಾಗಿದ್ದಾರೆ. ಸರ್ಕಾರ ಹೇಳೋದೊಂದು, ವಾಸ್ತವಾಂಶವೇ ಮತ್ತೊಂದು ಎಂಬಂತಾಗಿದೆ. ಇದನ್ನ
ನಾವು ಹೇಳ್ತಾ ಇಲ್ಲ. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ದೃಶ್ಯ 1, ನ್ಯಾಯಬೆಲೆ ಅಂಗಡಿ ಮುಂದೆ ಜನರ ಸಾಲು. ದೃಶ್ಯ 2, ಭೀಕರ ಚಳಿಯಲ್ಲಿ ಜನರ ರಾತ್ರಿ ಪಾಳಿ. ದೃಶ್ಯ 3, ಸರ್ವರ್ ಸಮಸ್ಯೆಯಿಂದ ಜನ ಹೈರಾಣ. ದೃಶ್ಯ 4, ಸರ್ಕಾರದ ವಿರುದ್ಧ ಜನಾಕ್ರೋಶ. ನೋಡಿದ್ರಲ್ಲ, ಈ ದೃಶ್ಯಗಳನ್ನ ನೋಡಿದ್ರೆ ಎಂತವರಿಗೂ ಹೊಟ್ಟೆ ಚುರು ಅನ್ನಿಸುತ್ತೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಆಯ್ತು, ಈಗ ಅನ್ನಭಾಗ್ಯ ಯೋಜನೆಗೂ ಗ್ರಹಣ ಹಿಡಿದಿದೆ. ಕರ್ನಾಟಕದ ಜನತೆಗೆ ಅನ್ನಭಾಗ್ಯ ಅಕ್ಕಿ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇದ್ರೂ ಸರ್ವರ್ ಅನ್ನೋ ಭೂತ ಜನರನ್ನ ಬೆನ್ನು ಬಿದ್ದು ಕಾಡ್ತಿದೆ. ಅನ್ನಭಾಗ್ಯದ ಅಕ್ಕಿಗಾಗಿ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಸದ್ಯ ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಬೇಗೂರಿನ ರೇಷನ್ ಅಂಗಡಿಯ ಮುಂಭಾಗದ ದೃಶ್ಯ. ಇಲ್ಲಿಯ ಜನರು ಬೆಳಗಿನ ಜಾವ 3 ಗಂಟೆಯಿಂದಲೂ ಕೂಡ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಇಲ್ಲಿರುವಂತಹ ಸರ್ವರ್ ಸಮಸ್ಯೆ ಇವರಿಗೆ ಇದೀಗ ಅನ್ನಭಾಗ್ಯದ ಅಕ್ಕಿಯ ಸಂತಸವನ್ನು ಸಮಸ್ಯೆಯಾಗಿ ಪರಿವರ್ತನೆ ಮಾಡಿದೆ. ಜನರು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಂತಿದ್ದಾರೆ. ಇಲ್ಲಿಯ ಸುತ್ತಮುತ್ತಲ ಜನರು ಕೂಡ ಬರೀ ಈ ರೇಷನ್ ಅಂಗಡಿ ವ್ಯಾಪ್ತಿ ಆದರೆ ಬೇರೆ ಊರಿನ ಜನರು ಕೂಡ ಇಲ್ಲಿ ಬಂದು ರೇಷನ್ ತಗೋತಾರೆ. ಇದರಿಂದ ಸಮಸ್ಯೆ ಆಗಿದೆ ಅನ್ನೋ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅನ್ನಭಾಗ್ಯ ಅಕ್ಕಿಗಾಗಿ ಪಡಿತರ ಅಂಗಡಿ ಮುಂದೆ ಜನರ ಸಾಲುಗಟ್ಟಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನ ಅಕ್ಕಿಗಾಗಿ ಮುಂಜಾನೆ 3 ಗಂಟೆಗೆ ಸಾಲು ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ. ಒಂದೂರು ಜನಕ್ಕೆ ಇವರು ಎಷ್ಟು ಜನ ಅಂತ ಕೊಡ್ತಾರೆ? ರೇಷನ್ ಕಮ್ಮಿ ಬರ್ತಾ ಇದೆ. ಇವ್ರಿಗೆ ರೇಷನ್ ಕಮ್ಮಿ ಬರ್ತಾ ಇದೆ. ಕಾರ್ಡ್ ಜಾಸ್ತಿ ಇದೆ. ರೇಷನ್ ಜಾಸ್ತಿ ಬಂದ್ರೆ ತಾನೆ ಅವರು ಕೊಡೋದು. ಅವ್ರು ಎಷ್ಟು ಜನಕ್ಕೆ ಅಂತ ಕೊಡ್ತಾರೆ? ಒಂದು ಬರೋರು ಇಲ್ಲಿ 4,000 ಜನ ಬರ್ತಾರೆ. ಕೊಡೋದು ನೀವು 500 ಜನಕ್ಕೆ ರೇಷನ್ ಎಲ್ಲಿ? 4,000 ಜನಕ್ಕೆ ರೇಷನ್ ಎಲ್ಲಿ ಬರುತ್ತೆ? ಎಲ್ಲಿ ಸಿಗುತ್ತೆ? ಬೊಮ್ಮನಹಳ್ಳಿ ಜಕ್ಕೂರು ರೇಷನ್ ಅಂಗಡಿಯಲ್ಲಿ ಸರ್ವರ್ ಸಮಸ್ಯೆ ಎದುರಾಗಿದ್ದು ಅಕ್ಕಿಗಾಗಿ ಜನ ಮುಗಿಬೀಳಬೇಕಾದ ಸ್ಥಿತಿ ಎದುರಾಗಿದೆ. ಟೋಕನ್ ಸಿಕ್ಕವರಿಗೆ ಮಾತ್ರ ಪಡಿತರ, ಇಲ್ಲದಿದ್ರೆ ಇಲ್ಲ ಎಂಬಂತಾಗಿದೆ. ಅದರಿಂದ ಅಕ್ಕಿ ಸಿಕ್ಕರೆ ಸಾಕು ಅಂತ ರಾತ್ರೋರಾತ್ರಿ ಜನ ಸಾಲಿನಲ್ಲಿ ನಿಲ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಹೇಳೋದೇ ಬೇರೆ. ಸರ್, ನಾವು ಜನಗಳಿಗೆ ಬೆಳಗ್ಗೆ 7 ಗಂಟೆಗೆ ಇಶ್ಯೂ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ವೆಬ್ಸೈಟ್ ಓಪನ್ ಆಗೋದು ಅಷ್ಟೊತ್ತಿಗೆ ಜನ ಅವ್ರು ಬಂದು ನೈಟ್ 3 ಗಂಟೆ 4 ಗಂಟೆಗೆಲ್ಲ ನಿಂತ್ಕೊಬಿಡ್ತಾರೆ. ನಾವು ಸಾಕಷ್ಟು ಸಲ ಹೇಳಿದೀವಿ, ಅಷ್ಟೊತ್ತಿಗೆ ಬರಬೇಡಿ ಅಂತಾನೆ ಹೇಳ್ತೀವಿ. ನಾವು ಯಾರಿಗೂ ಬಂದು ನಿಂತ್ಕೊಳ್ಳಿ ಅಂತ ಹೇಳಲ್ಲ. ಎಲ್ರಿಗೂ ರೇಷನ್ ಸಿಗುತ್ತೆ, ಬಟ್ ಜನಕ್ಕೆ ಅಷ್ಟೊಂದು ತಗೊಳ್ಳೋ ಪೇಷನ್ಸ್ ಇಲ್ಲ. ಈಗ ಇಲ್ಲಿ ಯಾರನ್ನಾದ್ರು ಕೇಳಿ, ಯಾರಿಗ ರೇಷನ್ ಸಿಕ್ಕಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ವಿಚಾರಿಸಿ. ಏನೇ ಆಗ್ಲಿ, ಸರ್ಕಾರದ ಗ್ಯಾರಂಟಿಗಳಿಂದ ಬಸ್ಗಳು ರಶ್, ಗೃಹಲಕ್ಷ್ಮಿ ಹಣ ಇನ್ನೂ ಸಿಕ್ಕಿಲ್ಲ, ಅನ್ನಭಾಗ್ಯದಲ್ಲಿ ಅಕ್ಕಿ ಇದ್ರೂ ಸಿಕ್ತಿಲ್ಲ. ಹೀಗೆ ಜನರಿಗೆ ತೊಂದರೆ ಆಗ್ತಾ ಇದ್ದು ಸರ್ಕಾರ ಶೀಘ್ರದಲ್ಲೇ ಪರಿಹಾರ ನೀಡಬೇಕಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಅವರು ಕೂಡ ಶಾಶ್ವತ ಪರಿಹಾರ ಕೊಡಬೇಕಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಬಡವರ್ಗದ ಜನರ ಬಡವರ ಕೂಗು ಏನಿದೆ ಮೇಲಿನ ಹಂತದಲ್ಲಿರುವಂತಹ ಅಧಿಕಾರಿಗಳಿಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ ಅಂತ ನನಗೆ ಕಾಣಿಸುತ್ತೆ. ಯಾಕಂದ್ರೆ ಇವರಿಗೆ ಈ ಒಂದು ಅಕ್ಕಿ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನೇ ಅವರು 1 ತಿಂಗಳು ಈ ಒಂದು ಅಕ್ಕಿಯಿಂದನೇ ಅವರು ಕೂಡ ಲೈಫ್ ಅನ್ನು ಲೀಡ್ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಬಡವರ್ಗದ ಕೂಗೇನಿದೆ ಮೇಲೆ ಇರುವಂತಹ ಅಧಿಕಾರಿಗಳಿಗೆ ಅದ್ಯಾವಾಗ ಅರ್ಥ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.